ಕೇವಲ ಒಂದೇ ಮಂತ್ ಅಲ್ಲಿ ನಾವು ಲೈವ್ ಮಾಡ್ತೀವಲ್ವಾ, ಅದು ವೈರಲ್ ಆಗೋಗ್ಬಿಡುತ್ತೆ. ಇದರಿಂದ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ ಅಂಡ್ ಸಬ್ಸ್ಕ್ರೈಬರ್ ಕೂಡ ಬೇಗ ಕಂಪ್ಲೀಟ್ ಆಗ್ಬಿಡ್ತಾರೆ. ಒಂದೇ ಒಂದ್ ತಿಂಗಳಲ್ಲಿ ನಮ್ ಚಾನಲ್ ಮಾನಿಟೈಸೇಷನ್ ಆಗೋಗುತ್ತೆ. ಓಕೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವರ್ಡ್ ಅಂದ್ಬಿಟ್ಟು. ಯಾರ್ಯಾರೆಲ್ಲ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ ನೋಡ್ತಾ ಇದ್ರ, ದಯವಿಟ್ಟು ವಿಡಿಯೋಸ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಒಂದ್ ತಿಂಗಳಲ್ಲಿ ಲೈವ್ ನ ವೈರಲ್ ಮಾಡ್ಕೊಳ್ಳೋದು ಯಾವ ರೀತಿ, ಮತ್ತೆ 1000 ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಯಾವ ರೀತಿ, ಮತ್ತೆ 4000 ವಾಚ್ ಟೈಮ್ ನ ಯಾವ ರೀತಿ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಬಹುದು ಅನ್ನೋದಕ್ಕೆ ನಾನ್ ನಿಮ್ಗೆ ತುಂಬಾ ಟಿಪ್ಸ್ ಗಳನ್ನ ಕೊಡ್ತೀನಿ. ಆ ರೀತಿ ನೀವು ಫಾಲೋ ಮಾಡಿದ್ರೆ ನಿಮ್ಗೆ 100% ಒಂದೇ ತಿಂಗಳಲ್ಲಿ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಅದ್ರ ಬಗ್ಗೆ ಇವತ್ತು ವಿವರಣೆ ಕೊಡ್ತೀನಿ ನಿಮ್ಗೆ. ಇನ್ನ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಎಲ್ರಿಗೂ ಅಷ್ಟೇ, ಮನೆಯಲ್ಲಿರೋರ್ಗೆ, ಕೆಲ್ಸ ಇಲ್ದಲೆ ಇರೋರು ಎಲ್ರು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ನ ಮಾಡ್ಕೊಂಡು ಆರಾಮಾಗಿ ಅಮೌಂಟ್ ಅರ್ನ್ ಮಾಡ್ಬೋದು. ಬಟ್ ಅದಕ್ಕೂ ಮುಂಚೆ ಯೂಟ್ಯೂಬ್ ಅಲ್ಲಿ ತುಂಬಾ ರೂಲ್ಸ್ ಇರುತ್ತೆ. ಆ ರೂಲ್ಸ್ ಗಳನ್ನ, ಕಮ್ಯುನಿಟಿ ಗೈಡ್ ಲೈನ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗ್ಬೇಕು ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿರುತ್ತೆ, 1 ವರ್ಷ ಟೈಮ್ ಇರುತ್ತೆ. 1 ವರ್ಷದೊಳಗಡೆ 1000 ಸಬ್ಸ್ಕ್ರೈಬರ್ ನ ಮಾಡ್ಕೊಬೇಕಾಗುತ್ತೆ, ಮತ್ತೆ 4000 ವಾಚ್ ಟೈಮ್ ನ ಮಾಡ್ಕೊಬೇಕಾಗುತ್ತೆ. ಇದು ವಿಡಿಯೋಗಾದ್ರೆ. ಇಲ್ಲ ಶಾರ್ಟ್ಸ್ ಅಲ್ಲಿ ಮಾಡ್ಕೊಂತೀನಿ ಅಂದ್ರೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ, ಮತ್ತೆ 10M ವ್ಯೂಸ್, ಲೈಕ್ಸ್ ಅಲ್ಲ ವ್ಯೂಸ್ ಆಗಿದ್ರೆ 1 ವರ್ಷದೊಳಗಡೆ ನಿಮ್ಗೆ ಶಾರ್ಟ್ಸ್ ಮುಖಾಂತರನು ನೀವು ಮಾನಿಟೈಸೇಷನ್ ಮಾಡ್ಕೊಬಹುದು. ಇಲ್ಲ ಆಫ್ ಮಾನಿಟೈಸೇಷನ್ ಮಾಡ್ಕೊಂತೀನಿ ಅಂದ್ರೆ ವಿಡಿಯೋಗಾದ್ರೆ 500 ಸಬ್ಸ್ಕ್ರೈಬರ್ ಆಗಿರ್ಬೇಕಾಗುತ್ತೆ, 3000 ವಾಚ್ ಟೈಮ್ ಆಗಿರ್ಬೇಕಾಗುತ್ತೆ. ಇದು ವಿಡಿಯೋಗೆ. ಇನ್ನ ಶಾರ್ಟ್ಸ್ ಅಲ್ಲಿ ಮಾಡ್ಕೊಂತೀನಿ ಅಂದ್ರೆ 1000 ಸಬ್ಸ್ಕ್ರೈಬರ್, ಅಲ್ಲ ಸಾರಿ 500 ಸಬ್ಸ್ಕ್ರೈಬರ್ ಆಗಿರ್ಬೇಕಾಗುತ್ತೆ, ಮತ್ತೆ 3M ವ್ಯೂಸ್ ಆಗಿರ್ಬೇಕಾಗುತ್ತೆ, ಲೈಕ್ಸ್ ಅಲ್ಲ ವ್ಯೂಸ್. ಓಕೆನಾ? ಇದು ಆಫ್ ಮಾನಿಟೈಸೇಷನ್ ಮಾಡ್ಕೊಬಹುದು. ನೀವು ಆಫ್ ಮಾನಿಟೈಸೇಷನ್ ಆದ್ರೂ ಮಾಡ್ಕೊಳ್ಳಿ, ಫುಲ್ ಮಾನಿಟೈಸೇಷನ್ ಆದ್ರೂ ಮಾಡ್ಕೊಳ್ಳಿ, ಅದು ನಿಮ್ ಚಾಯ್ಸ್. ಯಾವುದೇ ಮಾನಿಟೈಸೇಷನ್ ಮಾಡ್ಕೊಂಡ್ರು ಒಳ್ಳೇದೇನೆ. ಓಕೆನಾ? ಆದಷ್ಟು ಫುಲ್ ಮಾನಿಟೈಸೇಷನ್ ಗೆ ಫೋಕಸ್ ಕೊಡಿ. ಅಂದ್ರೆ ಆಫ್ ಮಾನಿಟೈಸೇಷನ್ ಮಾಡ್ಕೊಳ್ಳೋದ್ರಿಂದ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಮ್ ಚಾನಲ್ ಅಕ್ಸೆಪ್ಟ್ ಆಗುತ್ತಾ ಇಲ್ವಾ ಅನ್ಬಿಟ್ಟು ಒಂದ್ ಸ್ವಲ್ಪ ಬೇಗ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಏನಾದ್ರೂ ಚಾನಲ್ ಅದಕ್ಕೆ ಅರ್ಹತೆ ಇದೆಯಾ ಇಲ್ವಾ ಮಾನಿಟೈಸೇಷನ್ ಆಗೋದಕ್ಕೆ ಅಂತ ನಾವು ಆಫ್ ಮೋನೋಗೆ ಅಪ್ಲೈ ಮಾಡ್ಕೊಂಡ್ರೆ ನಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇನ್ನು ಎಲ್ಲ ಮಾಡ್ಕೊಂತೀವಿ, ಇದನ್ನ ನೀವ್ ಹೇಳ್ತಿರೋ ಹಾಗೆ ಹೇಗೆ ಲೈವ್ ನ ವೈರಲ್ ಮಾಡ್ಕೊಳ್ಳೋದು ಅಂತ ನೀವು ನನ್ ಪಾಯಿಂಟ್ ಬರ್ತಾ ಇದ್ದೀರಾ. ಓಕೆ, ನಾನ್ ಇವಾಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಾವು ಲೈವ್ ಮಾಡ್ಬೇಕಾದ್ರೆ ಒಂದು ಟೈಮಿಂಗ್ಸ್ ನ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಯಾವ ಟೈಮ್ ಮಾಡ್ತೀವಿ, ದಿನ ಅದೇ ಟೈಮ್ಗೆ ಬರ್ಬೇಕಾಗುತ್ತೆ. ನಾವ್ ಅದೇ ಟೈಮ್ಗೆ ಬಂದ್ರೆ ನಮ್ ಆಡಿಯನ್ಸ್ಗೆ ಈಸಿ ಆಗುತ್ತೆ. ನಮ್ ಜೊತೆ ಮಾತಾಡ್ಬೇಕು ಅನ್ನೋ ಆಸೆ ಇರೋರು, ಮತ್ತೆ ಎಕ್ಸೈಟ್ಮೆಂಟ್, ಕ್ಯೂರಿಯಾಸಿಟಿ ಇರೋರು ನಾವ್ ಒಂದಿನ ಬಂದಿರ್ತೀವಲ್ವಾ, ಅದೇ ಟೈಮ್ ನ ನೋಡ್ಕೊಂಡು ಇರ್ತಾರೆ. ಸೊ ಹಂಗಾಗಿ ನಾವು ಯಾವ್ದಾದ್ರು ಒಂದ್ ಟೈಮ್ ನ ಫಿಕ್ಸ್ ಮಾಡ್ಕೊಂಡು ಲೈವ್ ನ ಮಾಡ್ಬೇಕಾಗುತ್ತೆ. ಅದು ಯಾವ ಟೈಮ್ ಆದ್ರೂ ಆಗಿರ್ಬೋದು, ನಮ್ಗೆ ಕಂಫರ್ಟಬಲ್ ಆಗಿರ್ಬೇಕು. ಅಂದ್ರೆ ಇವಾಗ ಹೌಸ್ ವೈಫ್ ಅಂದ್ರೆ ಮನೆ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಂಡು ಯಾವ ಟೈಮ್ ಅಲ್ಲಿ ಮಾಡ್ಬೋದು. ಇನ್ನ ಬೆಳಗ್ಗೆ ಮಧ್ಯಾಹ್ನ, ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಆಗೋದ್ ಕಷ್ಟನೇ ಬೇರೆ. ಈ ಮಕ್ಳೆಲ್ಲ ಇರೋರು ಮಕ್ಳನ್ ಸ್ಕೂಲ್ ಕಳ್ಸಿ, ಟಿಫನ್ ಮಾಡಿ, ನಾವು ತಿಂದು, ಸ್ನಾನ ಮಾಡಿ, ಪೂಜೆ ಮಾಡಿ ಮಾಡೋ ಅಷ್ಟ್ರಲ್ಲಿ 11 ಗಂಟೆ 12 ಗಂಟೆ ಆಗೋಗ್ಬಿಡುತ್ತೆ. ಇನ್ನ ಮತ್ತೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಬೇಕಾಗುತ್ತೆ. ಓಕೆ, ಊಟಕ್ಕೂ ರೆಡಿ ಮಾಡಿ ಊಟನೂ ಮುಗಿಸ್ಕೊಂಡು ಒಂದ್ 2:30-3 ಗಂಟೆ ಹಂಗೆ ಫ್ರೀ ಆಗ್ತೀವಿ. ಸೊ ನಾವ್ ಆದಷ್ಟು ಕಂಟಿನ್ಯೂಸ್ ಲೈವ್ ನ ಮಾಡಿದ್ರೆ 1 ವಾರದಲ್ಲಿ ಲೈವ್ ವೈರಲ್ ಆಗುತ್ತೆ. ಕಂಟಿನ್ಯೂಸ್ ಲೈವ್ ಅಂದ್ರೆ ಯಾವ ರೀತಿ? ಹೌಸ್ ವೈಫ್ ಇರೋರ್ಗೆ ಕಂಟಿನ್ಯೂಸ್ ಲೈವ್ ಮಾಡಕ್ ಆಗಲ್ಲ, ನಾವ್ ಏನ್ ಮಾಡ್ಬೇಕು ಅಂತ ನೀವು ಕೇಳ್ಬೋದು. ಅಫ್ಕೋರ್ಸ್ ಮನೆಯಲ್ಲಿ ಪರ್ಮಿಷನ್ ಇರ್ಬೇಕಾಗುತ್ತೆ. ನಾವು ಸ್ವಲ್ಪ ಕೆಲ್ಸಗಳನ್ನ ಬೇಗ ಮಾಡ್ಕೊಬೇಕಾಗುತ್ತೆ. ಇವಾಗ ಮಧ್ಯಾಹ್ನ ಲಂಚ್ ಎಲ್ಲ ಮುಗಿಸ್ಕೊಂಡು 2 ಗಂಟೆಗೆ ಮಾಡ್ಕೊಂಡ್ರೆ ಆದಷ್ಟು 4 to 5 hours ಕಂಟಿನ್ಯೂಸ್ ಲೈವ್ ಮಾಡ್ಕೊಳ್ಳಿ. ಯಾಕಂದ್ರೆ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಈ ತರ ಒಂದ್ ಲೈವ್ ಮಾಡ್ಕೊಂಡ್ರೆ, ವಾಚ್ ಟೈಮ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಫಸ್ಟ್ ನಮ್ ಲೈವ್ ವೈರಲ್ ಆಗ್ಬೇಕಾಗುತ್ತೆ. ನಾವು 4 to 5 hours ಕಂಟಿನ್ಯೂಸ್ ಲೈವ್ ಮಾಡಿದ್ರೆ ನಮ್ ಲೈವ್ ಬಂದು ಆಟೋಮೆಟಿಕ್ 1 ವಾರ 15 ದಿನದಲ್ಲಿ ವೈರಲ್ ಆಗುತ್ತೆ. 1 hour 2 hour ಮಾಡಿದ್ರೆ ಲೈವ್ ಬೇಗ ವೈರಲ್ ಆಗಲ್ಲ. ಅಂಡ್ 4 to 5 hours ಈ ತರ ಮಾಡಿದ್ರೆ 100% ಲೈವ್ ವೈರಲ್ ಆಗುತ್ತೆ. ಬೇಕಂದ್ರೆ ನೀವು ಟ್ರಿಕ್ಸ್ ನ ಬಳಸ್ ನೋಡಿ, ಅದಕ್ಕೆ ಅಂತಾನೆ ಒಂದ್ ಚಾನಲ್ ಮಾಡ್ಕೊಂಡು ನಾನ್ ಹೇಳಿರೋ ರೀತಿನೇ ನೀವು ಫಾಲೋ ಮಾಡಿ ನೋಡಿ, ನಿಮ್ಗೆ 100% ಇದು ವರ್ಕ್ ಆಗುತ್ತೆ.
ಇನ್ನ ನಾವು ಲೈವ್ ಮಾಡ್ಬೇಕಾದ್ರೆ ಏನ್ ಸಬ್ಜೆಕ್ಟ್ ಮಾತಾಡ್ಬೇಕು, ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು, ನಾವ್ ಈ ತರ ತಪ್ಪುಗಳನ್ನ ಮಾಡಿದೀವಿ, ನಾವು ಲೈವ್ ಮಾಡ್ಬೇಕಾದ್ರೆ ನೀವುಗಳು ಈ ತರ ತಪ್ಪು ಮಾಡ್ಬೇಡಿ. ನಾವು ಏನು ಸಬ್ಜೆಕ್ಟ್ ಇಲ್ದಲೆ ಸುಮ್ನೆ ಹಿಂಗ್ ಬಂದವ್ರಿಗೆ ಹಾಯ್ ಊಟ ಆಯ್ತಾ, ಕಾಫಿ ಆಯ್ತಾ, ತಿಂಡಿ ಆಯ್ತಾ ಅಂತ ಮಾತಾಡ್ಕೊಂಡು 1.5 2 ತಿಂಗಳು 3 ತಿಂಗಳು ಲೈವ್ ಮಾಡಿದೀವಿ. ಸೊ ನಮ್ಗೆ ಆತರ ಅದಾದ್ಮೇಲೆ 2 ತಿಂಗಳಾದ್ಮೇಲೆ ನನ್ಗೆ ನನ್ ಲೈವ್ ವೈರಲ್ ಆಗಿದ್ದು. ಸೊ ನನ್ಗೆ ಇವಾಗ ಗೊತ್ತಾಗ್ತಾ ಇರೋದು ನಾವು ಲೈವ್ ಬೇಗ ವೈರಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ನಾನು ಫಸ್ಟ್ 2 ಅವರ್ 1 ಅವರ್ 1.5 ಅವರ್ ಬೆಳಗ್ಗೆ ಮತ್ತೆ ಸಂಜೆ ಈ ತರ ಮಾಡ್ತಾ ಇದ್ದೆ. ಸೊ ಅವಾಗ ಏನ್ ಒಂದ್ 200 250 300 400 ಜನ ಬಂದ್ ಹೋಗೋರು. ಸೊ ನಾವು ಕಂಟಿನ್ಯೂಸ್ ಲೈವ್ ಮಾಡೋದ್ರಿಂದ ಯಾರ್ಯಾರು ಫ್ರೀ ಇರ್ತಾರೆ ಅವಾಗ ಅವಾಗ ಬಂದ್ ಹೋಗ್ತಾ ಇರ್ತಾರೆ. ನಮಗ್ ಬೇಕಾಗಿರೋದು ಅದೇ. ಹೊಸೊಬ್ರು ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ, ಇಷ್ಟ ಆದ್ರೆ ನಾವ್ ಮಾತಾಡೋ ರೀತಿ ನೀತಿ ಎಲ್ಲ ಇಷ್ಟ ಆದ್ರೆ ನಮ್ಮನ್ನ ಫಾಲೋ ಮಾಡ್ತಾರೆ, ನಮ್ ವಿಡಿಯೋಸ್ ನೋಡ್ತಾರೆ, ನಮ್ಗೆ ಸಪೋರ್ಟ್ ಮಾಡ್ತಾರೆ. ಓಕೆನಾ. ನಾವ್ ಮಾತಾಡೋ ರೀತಿ ಇರುತ್ತಲ್ಲ, ಮತ್ತೆ ಯಾರ ಹತ್ರನು ತುಂಬಾ ಜಾಸ್ತಿ ಸ್ಮೈಲ್ ಮಾಡ್ಕೊಂಡು ಮಾತಾಡಕ್ ಹೋಗ್ಬಾರ್ದು, ಜಾಸ್ತಿ ಹತ್ರ ಆಗೋ ತರನು ಮಾತಾಡಕ್ ಹೋಗ್ಬಾರ್ದು. ಸ್ಟ್ರಿಕ್ಟ್ ಆಗಿ ಮಾತಾಡ್ಬೇಕಾಗುತ್ತೆ ಲೈವ್ ಅಲ್ಲಿ. ಕರೆಕ್ಟ್ ಆಗಿ ಆತರ ಮೇಂಟೈನ್ ಮಾಡಿದ್ರೆ ಮನೆ ಕಡೆಯಿಂದನೂ ಏನು ಇಶ್ಯೂಸ್ ಇರಲ್ಲ, ನಿಮ್ಮ ಲೈವ್ ಕೂಡ ಏನು ಇಶ್ಯೂಸ್ ಇರಲ್ಲ. ಬಂದವರು ಅಷ್ಟೇ, ಇವಾಗ ಜಾಸ್ತಿ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿದ್ರೆ ಅಲ್ಲಿ ನಮಗ್ ಸಪೋರ್ಟ್ ಮಾಡೋರೆ ಸ್ವಲ್ಪ ತಲೆ ಮೇಲೆ ಕುತ್ಕೊಂಡು ಏನೇನೋ ಮಾತಾಡ್ತಾರೆ ಕೆಲವರು. ನಾಳೆ ದಿವಸ ಅವರಿಂದನೇ ನಮ್ಗೆ ತೊಂದರೆಗಳಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಇರೋದೇನು ಇರುತ್ತೆ, 100% ಇರುತ್ತೆ. ಸೊ ಹಂಗಾಗಿ ಹಾಯ್ ಬಾಯ್ ಆತರ ತಿಂದ ಮಲಗ್ದ ಅಷ್ಟೇ, ಇಷ್ಟ್ರಲ್ಲೇ ಇರ್ಬೇಕು. ಅದ್ರ ಮುಂದಕ್ಕೆ ಹೋಗಕ್ ಹೋಗ್ಬಾರ್ದು. ಸೊ ಈ ತರ ಮಾತುಕತೆ ಇರ್ಬೇಕು ಲೈವ್ ಅಲ್ಲಿ. ಜಾಸ್ತಿ ಯಾರನ್ನು ಅಟ್ಯಾಚ್ಮೆಂಟ್ ಮಾಡ್ಕೊಳಕ್ ಹೋಗ್ಬಾರ್ದು, ಮತ್ತೆ ಕ್ಲೋಸ್ನೆಸ್ ಹಿಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಾವಿಲ್ ಬಂದಿರೋದು ನಮ್ ಕೆಲ್ಸಗಳನ್ನ ಮಾಡ್ಕೊಳ್ಳೋದಕ್ಕೆ. ಇವಾಗ ಇದು ಒಂದ್ ಕೆಲ್ಸ, ನಮ್ ಚಾನೆಲ್ ನ ಮಾನಿಟೈಸೇಷನ್ ಮಾಡ್ಕೊಬೇಕು. ನಾವ್ ಅದ್ರ ಮೇಲೆ ಎಷ್ಟ್ ಎಫರ್ಟ್ ಹಾಕ್ತಿವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ ಚಾನಲ್ ಮಾನಿಟೈಸೇಷನ್ ಆಗೋದು. ಸೊ ಈ ತರ ಮಾಡ್ಕೊಂಡು ನಮ್ ಗಮನ ಎಲ್ಲ ಬರೀ ನಮ್ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಬೇಕು. ನಾವ್ ಅದಕ್ಕೆ ಏನ್ ಮಾಡ್ಬೇಕು, ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಬೇಕು, ಮತ್ತೆ ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡ್ಕೊಬೇಕು. ಇಷ್ಟೇ ನಮ್ ತಲೆಯಲ್ಲಿ ಇರ್ಬೇಕು. ಅದನ್ ಬಿಟ್ಟು ಇವತ್ ಇವ್ರು ಬರ್ತಾರೆ, ನಾಳೆ ಅವ್ರು ಬರ್ತಾರೆ, ಅವ್ರ ಜೊತೆ ಮಾತಾಡೋಣ, ಈ ತರ ಮೈಂಡ್ ಸೆಟ್ ಇಟ್ಕೊಂಡು ಲೈವ್ ನ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ. ಈ ತರ ಮಾಡಿ. ಇನ್ನ ಟಿಪ್ಸ್ ಯಾವ ರೀತಿ ಲೈವ್ ಮಾಡಿದ್ರೆ ವೈರಲ್ ಆಗುತ್ತೆ ಅಂದ್ರೆ, ಈ ತರ ಮಾಡಿದ್ರುನು ವೈರಲ್ ಆಗುತ್ತೆ. ಸುಮ್ನೆ ಹಿಂಗೆ ಮಾತುಕತೆ ಮಾಡೋದ್ರ ಬದಲು ಯಾವ್ದಾದ್ರು ಒಂದ್ ಗೇಮ್ ಆಡೋದು. ಈಗ ಎಕ್ಸಾಂಪಲ್ ಇವಾಗ ಲೈವ್ ಗೆ ಅಂತಾನೆ ಜಿಲೇಬಿ ಗೇಮ್ ಅಂತ ಬಂದಿದೆ ಅಲ್ವಾ, ಅದು ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಏನ್ ಗೊತ್ತಾ, ಅದ್ರಲ್ಲಿ ಗೇಮ್ ಆಡೋದ್ರಿಂದ ಅದ್ರಲ್ಲಿ ಕ್ವೆಶ್ಚನ್ ಅಂಡ್ ಆನ್ಸರ್ ಕ್ವಿಜ್ ತರ ಎಲ್ಲ ಇರುತ್ತೆ. ನಾವು ತಿಳ್ಕೊಂಡಂಗಾಗುತ್ತೆ, ನಮ್ ಜೊತೆ ಮಾತಾಡೋರ್ಗು ಕೂಡ ಸ್ವಲ್ಪ ತಿಳಿಸ್ಕೊಟ್ಟಂಗಾಗುತ್ತೆ. ಈಗ ಒಂದು ಲೈವ್ ಮಾಡ್ತೀವಿ ಅಂದ್ರೂ ಅದ್ರಿಂದ ಯಾವ್ದೇ ರೀತಿ ವ್ಯರ್ಥ ಇರಲ್ಲ, ಟೈಮ್ ವೇಸ್ಟ್ ಅದು ಇದು. ಇನ್ನು ಕೆಲವರು ಬಂದು ಬೇಕಾಬಿಟ್ಟಿ ಮಾತಾಡೋರು ಇರ್ತಾರೆ. ನಿನಗ್ ಮಾಡಕ್ ಕೆಲ್ಸ ಇಲ್ವಾ, ಕೇಳಕ್ ಕೆಲ್ಸ ಇಲ್ವಾ, ನಿನಗ್ ಕೇಳೋರ್ ಯಾರು ಇಲ್ವಾ, ಮಾಡಕ್ ಕೆಲ್ಸ ಬಿಟ್ಟು ಇಷ್ಟೊತ್ತು ಲೈವ್ ಮಾಡ್ಕೊಂಡಿದ್ಯಾ, ಈ ತರ ಬೇಕಾಬಿಟ್ಟಿ ಕಮೆಂಟ್ಗಳು ತುಂಬಾನೇ ಬರುತ್ತೆ. ಸೊ ಅಂತವ್ರಿಂದ ಸ್ವಲ್ಪ ಅಂತ ಕಮೆಂಟ್ ಎಲ್ಲ ಕಡಿಮೆ ಮಾಡ್ಕೊಬೇಕು ಅಂದ್ರೆ ನಾವ್ ಈ ತರ ಒಂದು ಕ್ವಿಜ್ ಕೇಳೋದು, ಕ್ವಶನ್ ಮಾಡೋದು, ಇಲ್ಲ ಗೇಮ್ ಮಾಡೋದು, ಈ ತರ ಮಾಡಿದ್ರೆ ಅದು ಒಂದು ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಟಿಪ್ಸ್ ಗಳು, ಇವಾಗ ಚಾಟ್ ಜಿಪಿಟಿ ಅಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲಾ ಕೊಟ್ಬಿಡುತ್ತೆ. ಇಲ್ಲ ಅಂದ್ರೆ ಜಮೀನಿ, ಯಾವ್ದ್ರಲ್ಲಾದ್ರೂ ಗುಡ್ ಟಿಪ್ಸ್ ಗಳು, ಹೆಲ್ತ್ ಬಗ್ಗೆ, ಬ್ಯೂಟಿ ಬಗ್ಗೆ, ಕೇರ್ ಬಗ್ಗೆ, ಈ ತರ ಅದನ್ನೊಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಅದನ್ನ ಸ್ಕ್ರೀನ್ ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಅದ್ರ ಬಗ್ಗೆ ವಿಡಿಯೋನ ಮಾಡುವಂತ, ಲೈವ್ ನ ಮಾಡೋದು. ಅವಾಗ ಅಲ್ಲಿ ಬಂದವರಿಗೆ ಸ್ವಲ್ಪ ಟಿಪ್ಸ್ ತಿಳ್ಕೊಂಡಂಗೂ ಆಗುತ್ತೆ, ನಮ್ ಜೊತೆ ಮಾತಾಡ್ದಂಗೂ ಆಗುತ್ತೆ. ಆ ತರ ಮಾಡೋದ್ರಿಂದ, ಈ ತರ ಕ್ವೆಶನ್ಗಳು ಮತ್ತೆ ಟಿಪ್ಸ್ ಗಳು ಹಾಕೋದ್ರಿಂದ ಅವ್ರು ನಮ್ ಜೊತೆ ಜಾಸ್ತಿ ಟೈಮ್ ಬೆರೀತಾರೆ. ನಮಗ್ ಬೇಕಾಗಿರೋದು ಅದೇ. ಯಾರು ಜಾಸ್ತಿ ಟೈಮ್ ಇದ್ದು ಲೈವ್ ಅಲ್ಲಿ ಇದ್ದು ಮಾತಾಡ್ತಾರೋ ಅವಾಗ ನಮ್ಗೆ ವಾಚ್ ಟೈಮ್ ನ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಅಂಡ್ ಸಬ್ಸ್ಕ್ರೈಬರ್ ಕೂಡ ಆಟೋಮೆಟಿಕ್ ಇನ್ಕ್ರೀಸ್ ಆಗ್ತಾರೆ. ಸೊ ಈ ತರ ಒಂದು ಮಾಡ್ಬೇಕು. ಆಮೇಲೆ ಕ್ವಶನ್ ಅಂಡ್ ಆನ್ಸರ್ ಗಳಿರುತ್ತೆ ಅಲ್ವಾ, ಆ ತರದೊಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಹಾಕ್ಬೇಕು. ಈ ತರ ಇವಾಗ ಟ್ರೆಂಡಿಂಗ್ ಆಗಿರೋದು ಇದೇನೆ. ಅಂಡ್ ವೈರಲ್ ಆಗ್ತಾ ಇರೋದು ಕೂಡ ಇಂತಹ ಲೈವ್ ಗಳೇ. ನಾನ್ ತುಂಬಾ ಲೈವ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನ್ ಇವಾಗ ಲೈವ್ ಮಾಡೋದ್ ಬಿಟ್ಟಿದ್ದೀನಿ, ನನ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ ಚಾನಲ್ ಮಾನಿಟೈಸೇಷನ್ ಆಗಿದೆ. ಆ ಲೈವ್ ಮಾಡಿನೇ ಚಾನಲ್ ಮೊನೋ ಆದ್ಮೇಲೆ ಲೈವ್ ಮಾಡೋ ಅವಶ್ಯಕತೆ ಯಾರಿಗೂ ಇರಲ್ಲ. ಯಾಕಂದ್ರೆ ಮೊನೋಗ್ ಮುಂಚೆ ಏನಂದ್ರೆ ಫಸ್ಟ್ ಯೂಟ್ಯೂಬ್ ಚಾನಲ್ ಮಾಡಿರೋದು ಬೇಕಂದ್ರೆ ನೀವ್ ಇವಾಗ್ಲೂ ಪ್ರೊಫೈಲ್ ನ ಓಪನ್ ಮಾಡಿ ನೋಡ್ಬೋದು. ಯಾರು ಲೈವ್ ನ ಮಾಡಿರಲ್ಲ. ನಾವ್ ಇವಾಗ ಯಾರೋ ಮಾಡ್ತಾ ಇದಾರಲ್ಲ ಅಂದ್ಬಿಟ್ಟು ಒಬ್ರು ನೋಡ್ಕೊಂಡು ಈ ಲೈವ್ ಗಳನ್ನ ಮಾಡ್ತಾ ಇರೋದು. ನಮ್ಗೇನಿಲ್ಲ, ವಿಡಿಯೋನ ಚೆನ್ನಾಗ್ ಮಾಡಿ ಹಾಕಿದ್ರೆ, ಒಂದ್ ವಿಡಿಯೋ ಚೆನ್ನಾಗ್ ವ್ಯೂಸ್ ಆಯ್ತು ಅಂದ್ರೆ ಸಾಕು, ನಮ್ಗೆ ಒಂದೇ ವಿಡಿಯೋದಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಆಗ್ಬಿಡುತ್ತೆ. ಈ ತರ ಒಂದು ಮಾಡೋದ್ರಿಂದ ನಮ್ ಚಾನಲ್ ಬೇಗ ಗ್ರೋತ್ ಆಗುತ್ತೆ, ಮತ್ತೆ ಚಾನಲ್ಗೆ ಇಂಪ್ರೆಷನ್ ಕೂಡ ಚೆನ್ನಾಗ್ ಬರುತ್ತೆ.
ಅಂಡ್ ನಮ್ ಚಾನಲ್ ಬಗ್ಗೆ ಒಳ್ಳೆ ಒಪಿನಿಯನ್ ಇರೋರು ನಮ್ಗೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಾರೆ. ಇನ್ನ ನಾವು ತಮ್ಲೈನ್ ವಿಡಿಯೋ ಮಾಡಿ ಹಾಕ್ತಿವಲ್ವಾ, ಆದಷ್ಟು ಲಾಂಗ್ ವಿಡಿಯೋಸ್ ನ ಜಾಸ್ತಿ ಹಾಕಿ. ಓಕೆನಾ, ಲಾಂಗ್ ವಿಡಿಯೋಸ್ ನ ಜಾಸ್ತಿ ಹಾಕಿದ್ರೆ ನಮ್ಗೆ ಇವತ್ತಲ್ಲ ನಾಳೆ ವ್ಯೂಸ್ ಬಂದೇ ಬರುತ್ತೆ. ಲಾಂಗ್ ವಿಡಿಯೋಸ್ ಇವತ್ ಬಂದಿಲ್ಲ ಅಂದ್ರೂ ನಾಳೆ ಬರ್ಬೋದು, ನಾಡಿದ್ ಬರ್ಬೋದು, ಒಂದ್ ತಿಂಗಳು ಬಿಟ್ಟಾದ್ರೂ ಬರ್ಬೋದು. ಸೊ ಅದ್ರ ಬಗ್ಗೆ ಉದಾಸನೆನೆ ಮಾಡಕ್ ಹೋಗ್ಬಿಡಿ. ಮ್ಯಾಕ್ಸಿಮಮ್ 10 to 15 minutes ಲಾಂಗ್ ವಿಡಿಯೋನ ಮಾಡಿ ಹಾಕಿ. ಓಕೆನಾ, ಲಾಂಗ್ ವಿಡಿಯೋದಲ್ಲಿ ನಿಮ್ಗೆ ಆದಷ್ಟು ಲೈನ್ ನ ಚೆನ್ನಾಗ್ ಹಾಕಿ, ದೊಡ್ಡ ಅಕ್ಷರ ಇರೋ ತರ, ಕ್ಯೂರಿಯಾಸಿಟಿ ಇರೋ ತರ, ಶಾಕಿಂಗ್ ರಿಯಾಕ್ಷನ್ ಇರೋ ತರ, ಮತ್ತೆ ಬ್ರೈಟ್ ಕಲರ್ಸ್, ಫಾಂಟ್ ಗೆಲ್ಲ ಬ್ರೈಟ್ ಕಲರ್ಸ್ ನ ಯೂಸ್ ಮಾಡೋ ತರ, ಮತ್ತೆ ಫೇಸ್ ಎಕ್ಸ್ಪ್ರೆಷನ್ ಆಗಿ ಇರ್ಬೇಕು. ಈ ತರ ಒಂದು ಮಾಡೋದ್ರಿಂದ ಲೈನ್ ನಮ್ ವಿಡಿಯೋಗೆ ವ್ಯೂಸ್ ಚೆನ್ನಾಗ್ ಬರುತ್ತೆ. ಈಗ ಈಗ ಅಕ್ಷರಗಳೆಲ್ಲ ಚೆನ್ನಾಗ್ ಕಾಣಿಸಿದ್ರೆ ಲೈನ್ ನೋಡಿದ ತಕ್ಷಣನೇ ಅವ್ರಿಗೆ ನಮ್ ವಿಡಿಯೋನ ಓಪನ್ ಮಾಡಿ ನೋಡ್ಬೇಕು ಅಂತ ಅನಿಸ್ಬೇಕು. ಜಾಸ್ತಿ ಅದೇ ಲಾಂಗ್ ವಿಡಿಯೋ 8 to 15 minutes ಇರೋ ತರ ಲಾಂಗ್ ವಿಡಿಯೋನ ಹಾಕಿ. ಅವಾಗ 4000 ವಾಚ್ ಟೈಮ್ ಬೇಕಾದ್ರೆ ಬೇಗ ಆಗೋಗ್ಬಿಡುತ್ತೆ. ಶಾರ್ಟ್ ವಿಡಿಯೋಸ್ ಮಾತ್ರ ಸಾಲೋದಿಲ್ಲ, ಲಾಂಗ್ ವಿಡಿಯೋಸ್ ಕೂಡ ಹಾಕ್ಬೇಕಾಗುತ್ತೆ. ಓಕೆನಾ, 8 ರಿಂದ 15 ನಿಮಿಷ ವಿಡಿಯೋ ಮಾಡಿ ಸ್ಟೋರಿ ಟೆಲ್ಲಿಂಗ್ ಈ ತರ ಯಾವ್ದಾದ್ರು ಒಂದು ಆ ತರ ವಿಡಿಯೋಸ್ ಗಳನ್ನು ಮಾಡ್ಬೋದು. ಮಧ್ಯದಲ್ಲಿ ಸಸ್ಪೆನ್ಸ್ ಇರ್ಬೇಕು, ಆ ತರ ಒಂದ್ ವಿಡಿಯೋ ಮಾಡಿದ್ರು ಕೂಡ ನಮ್ಗೆ ವಿಡಿಯೋಸ್ಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ. ಮತ್ತೆ ಬೇಸರ ಆಗದಂತೆ ಆ ಫಾಸ್ಟ್ ಆಗಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋ ರೀತಿಯನ್ನ ನಾವು ಕಲ್ತ್ಕೊಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ಕೂಡ ನಮ್ ಚಾನಲ್ಗೆ ಒಳ್ಳೆ ಇಂಪ್ರೆಷನ್ ಬರುತ್ತೆ, ಮತ್ತೆ ಚಾನಲ್ ಕೂಡ ಬೇಗ ಗ್ರೋತ್ ಆಗುತ್ತೆ. ಇನ್ನ ಅದ್ರಲ್ಲಿ ಶಾಪಿಂಗ್ ವ್ಲಾಗ್ ಮಾಡ್ಬೋದು, ಯಾವ ರೀತಿ ವ್ಲಾಗ್ ಕೂಡ ಮಾಡ್ಬೋದು. ನೀವು ಡೇ ವ್ಲಾಗ್ ಮಾಡ್ಬೋದು, ಪ್ರತಿದಿನ ನಾವ್ ಏನ್ ಮಾಡ್ತೀವಿ ಅನ್ನೋದನ್ನ ಕೂಡ ನಾವು ಅಪ್ಲೋಡ್ ಮಾಡ್ಬೋದು. ಒಂದೇ ತಿಂಗಳಲ್ಲಿ ಗ್ರೋ ಆಗ್ಬೇಕು ಅಂದ್ರೆ ಕಂಟೆಸ್ಟೆನ್ಸಿ ಫಸ್ಟ್ ಅದು ಚೆನ್ನಾಗಿರ್ಬೇಕಾಗುತ್ತೆ. ನಮ್ ಕಂಟೆಸ್ಟೆನ್ಸಿ ಚೆನ್ನಾಗಿದ್ರೆ ವಿಡಿಯೋಸ್ ಆರಾಮಾಗಿ ವ್ಯೂಸ್ ಆಗುತ್ತೆ. ಓಕೆನಾ, ಫಸ್ಟ್ ನಾವ್ ಏನ್ ಕಂಟೆಂಟ್ ಮಾಡ್ತಾ ಇರ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಗಮನ ಇರ್ಬೇಕಾಗುತ್ತೆ. ಮೊದ್ಲು 30 ಸೆಕೆಂಡ್ ಪವರ್ಫುಲ್ ಆಗಿ ಇರ್ಬೇಕಾಗುತ್ತೆ. ನಾವು ಫಸ್ಟ್ ವಿಡಿಯೋ ಏನ್ ಅಪ್ಲೋಡ್ ಮಾಡ್ತೀವಿ ಅಲ್ವಾ, ಅದ್ರಲ್ಲಿ 30 ಸೆಕೆಂಡ್ ಪವರ್ಫುಲ್ ಟಾಪಿಕ್ ಆಗಿ ಕ್ಯೂರಿಯಾಸಿಟಿ ಆಗಿ ಇರ್ಬೇಕಾಗುತ್ತೆ. ಮತ್ತೆ ಈ ವಿಡಿಯೋ ನೋಡಿ ನಾನು ಫುಲ್ ಶಾಕ್ ಆಯ್ತು, ಈ ತರ ಒಂದು ಲೈನ್ ಅಲ್ಲಿ ಯೂಸ್ ಮಾಡೋದು, ನೀವ್ ಇದನ್ನ ನೋಡಿದ್ರೆ ನಂಬೋದೇ ಇಲ್ಲ, ಈ ತರ ಒಂದು ಯೂಸ್ ಮಾಡೋದು. ಮತ್ತೆ ಹುಕ್ ಸ್ಟ್ರಾಂಗ್ ಇದ್ರೆ ಆಡಿಯನ್ಸ್ ಕಂಪ್ಲೀಟ್ ವಿಡಿಯೋನ ನೋಡ್ತಾರೆ. ಈ ತರ ನಾವು ಒಂದು ಹಾಕೋ ಟಾಪಿಕ್ ಎಲ್ಲ ಚೆನ್ನಾಗಿದ್ರೆ ಅವ್ರಿಗೆ ನೋಡ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಇನ್ನ ಟ್ರೆಂಡಿಂಗ್ ಟಾಪಿಕ್ ಮೇಲೆ ಜಾಸ್ತಿ ವಿಡಿಯೋಸ್ ನ ಮಾಡಿ. ಲೈವ್ ವೈರಲ್ ಆಗೋದಕ್ಕೆ ಟಿಪ್ಸ್ ಕೊಟ್ಟಿದ್ದೀನಿ. ಇವಾಗ ವಿಡಿಯೋ ಮಾಡಿ ಈ ತರ ಮಾಡಿದ್ರೆ ನಿಮ್ ವಿಡಿಯೋಸ್ ವ್ಯೂಸ್ ಚೆನ್ನಾಗುತ್ತೆ. ನಾವು ಲೈವ್ ಮಾಡೋದ್ರ ಜೊತೆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಇದನ್ ಮಾಡಿದ್ರೆ ಮಾತ್ರ ನಮ್ ಚಾನಲ್ಗೆ ಬೇಗ ವಾಚ್ ಟೈಮ್ ಮತ್ತೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ವೈರಲ್ ಪ್ರಾಡಕ್ಟ್ ಯೂಸ್ ಮಾಡೋದು, ಮತ್ತೆ ಶಾಪಿಂಗ್ ಆಫರ್ಸ್, ಈ ತರ ಎಲ್ಲದನ್ನು ಕೂಡ ನಾವು ಟ್ಯಾಗ್ ಮಾಡ್ಬೋದು. ಅಂದ್ರೆ ಇದೆಲ್ಲ ಟ್ಯಾಗ್ ಮಾಡೋದೆಲ್ಲ ನಮ್ಗೆ ಮಾನಿಟೈಸೇಷನ್ ಆದ್ಮೇಲೆ ಇರುತ್ತೆ. ಆದಷ್ಟು ಆಡಿಯನ್ಸ್ ಜೊತೆ ನಾವು ಟಚ್ ಅಲ್ಲಿ ಇರ್ಬೇಕಾಗುತ್ತೆ. ಬರೀ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳೋದು ಒಂದೇ ಉದ್ದೇಶ ಅಲ್ಲ. ವಾಚ್ ಟೈಮು ಮತ್ತೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ನಮ್ ಆಡಿಯನ್ಸ್ ಜೊತೆ ನಾವ್ ಯಾವಾಗ್ಲೂ ಟಚ್ ಅಲ್ಲಿ ಇರ್ಬೇಕಾಗುತ್ತೆ. ಕಮೆಂಟ್ ಮಾಡಿದ್ರೆ ಇಮಿಡಿಯೇಟ್ ರಿಪ್ಲೈ ಮಾಡ್ಬೇಕಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಬೇಕಾಗುತ್ತೆ. ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ರೀತಿ ಅವ್ರಿಗೆ ಕಮೆಂಟ್ ಮಾಡಿ, ನಾವು ಒಳ್ಳೆ ರೀತಿ ಕಮೆಂಟ್ ಮಾಡಿದ್ರೆ ಅವರು ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಓಕೆನಾ, ಈ ತರ ಎಲ್ಲ ಒಂದು ಇರುತ್ತೆ. ಇವಾಗ ನಾವ್ ಒಬ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಲ್ವಾ. ಈ ತರ ಒಂದು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಬೆಳೆದ್ರೇನೆ ಯೂಟ್ಯೂಬ್ ಅಲ್ಲಿ ಬೆಳೆಯೋದಕ್ಕಾಗೋದು. ವಿಡಿಯೋ ಯಾವಾಗ್ಲೂ ಕೂಡ ಅವ್ರಿಗೆ ಬೋರ್ ಆಗ್ಬಾರ್ದು. ಎಕ್ಸ್ಟ್ರಾ ಇಂಟ್ರೋ ಬೇಡ, ಜಾಸ್ತಿ ಕುಯ್ಯೋದಕ್ ಹೋಗ್ಬಾರ್ದು. ನಮ್ ಚಾನೆಲ್ ಬಗ್ಗೆ ನಾವು ಫಾಸ್ಟ್ ಕಟ್ ಬಳಸಿ, ಬೇಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹ್ಯಾಡ್ ಮಾಡಿ ಚೆನ್ನಾಗಿರುತ್ತೆ. ಅಂದ್ರೆ ಅವ್ರಿಗೆ ಸ್ವಲ್ಪ ಬೋರ್ ಆಗಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ನಾವು ಹ್ಯಾಡ್ ಮಾಡೋದ್ರಿಂದ. ಮುಂದೆ ಏನಾಯ್ತು ಗೊತ್ತಾ ಅನ್ನೋ ಸಸ್ಪೆನ್ಸ್ ಮಾಡಿ ಜಾಸ್ತಿ ವಿಡಿಯೋದಲ್ಲಿ, ಅವಾಗ ಇನ್ನು ಜಾಸ್ತಿ ವಿಡಿಯೋನ ನೋಡೋದಕ್ಕೆ ಇಷ್ಟ ಪಡ್ತಾರೆ. ಓಕೆನಾ, ಇಷ್ಟು ಮಾಡ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಲೈವ್ ವೈರಲ್ ಆಗೋದಕ್ಕೆ ಟಿಪ್ಸ್ ಹೇಳಿದೀನಿ. ಆ ರೀತಿ ಮಾಡಿದ್ರೆ ಲೈವ್ ವೈರಲ್ ಆಗುತ್ತೆ. ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಈಗ ಹೇಳಿರೋ ಅಂತ ಟಿಪ್ಸ್ ನ ನೀವು ಫಾಲೋ ಮಾಡಿದ್ರೆ 100% ನಿಮ್ಗೆ ಒಂದೇ ತಿಂಗಳಲ್ಲಿ ಫಾಲೋವರ್ಸ್ ಸಬ್ಸ್ಕ್ರೈಬರ್ ಆಗ್ತಾರೆ, ಮತ್ತೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ.
ಅವ್ರಿಗೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಹೇಳಿ. ಎಲ್ರು ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ಬೇರೆ ಏನಾದ್ರೂ ನಿಮ್ಗೆ ವಿಡಿಯೋಸ್ ಬೇಕಿದ್ರೆ ನನ್ಗೆ ಕಮೆಂಟ್ ಮಾಡಿ, ನನ್ ಕಮೆಂಟ್ ನೋಡ್ಬಿಟ್ಟು ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಇಲ್ಲಾಂದ್ರೆ ಒಂದ್ ವಿಡಿಯೋನೇ ಮಾಡ್ಬೇಕು ಅಂದ್ರೆ ವಿಡಿಯೋ ಆದ್ರೂ ಮಾಡಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.